ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಯೋಗಿ ಆದಿತ್ಯನಾಥ್ ಜಿ ಅವರು ಇದರ ಬಗ್ಗೆ SITಯನ್ನು ರಚನೆ ಮಾಡಿದ್ದಾರೆ. ರಚನೆಯನ್ನು ಮಾಡಿ ನಡೆದಂತಹ ಆ ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿದೆ. ಇದನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಮಗೆ ಉತ್ತರ ಪ್ರದೇಶದ ಸರ್ಕಾರದ ಮೇಲೆ ಪೂರ್ಣವಾದಂಥ ಯೋಗಿ ಆದಿತ್ಯನಾಥ್ ಜಿ ಅವರು ಪೂರ್ಣವಾದ ನಂಬಿಕೆ ಇದೆ. ಸತ್ಯವನ್ನು, ನೀರಿಗೆ ನೀರನ್ನು, ಹಾಲಿಗೆ ಹಾಲನ್ನು ಅವರು ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ಆದರೆ ಕೆಲವರು ಅಯೋಧ್ಯೆಯ ವಿಷಯ ಈ ದೇಶದ ಸಂಪೂರ್ಣ ಸನಾತನ ಬಂಧುಗಳಿಗೆ ಅತ್ಯಂತ ಶ್ರದ್ಧೆಯ ವಿಷಯ. ಇಂತಹ ಘಟನೆಯಲ್ಲಿ ನಡಿಬಾರ್ದಾಗಿತ್ತು ಅನ್ನುವಂತಹ ಎಲ್ಲರದ್ದು ಭಾವನೆ ಇದೆ. ಯಾರು ಮಾಡಿದ್ದಾರೆ ಅವರನ್ನು ದೂಷಣೆ ಮಾಡುವಂಥ ಕೆಲಸ ಆಗಬೇಕು. ಆದರೆ ಸಂಪೂರ್ಣ ದೇವಸ್ಥಾನವನ್ನು, ಸನಾತನ ಧರ್ಮವನ್ನು ದೂಷಿಸುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ. ನೋಡಿ, ಕಳುವಾದಾಗ ಕಳ್ಳರನ್ನ ಹಿಡುವಂಥ ಕೆಲಸವನ್ನು ಆಗಬೇಕು. ಅದನ್ನು ಬಿಟ್ಟು ಧರ್ಮದ ಮೇಲೆ, ಆಸ್ತಿ ಮೇಲೆ ಧಕ್ಕೆ ಮಾಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಏನು ಮಾಡ್ತಾ ಇದ್ದಾರೆ ಅದು ತಪ್ಪು ಅಂತ ನಾನು ರಾಜಕೀಯವಾಗಿ ಬಳಕೆ ಆಗ್ತಾ ಇದೆ ಸರ್. ನೋಡಿ, ತಮಗೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. ನಾನು ಕೂಡ 1990ರ ರಾಮ ಜನ್ಮಭೂಮಿಯ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಇವತ್ತು ಅಖಿಲೇಶ್ ಯಾದವ್ ಅವರೇನು ಮಾತಾಡ್ತಾ ಇದ್ದಾರೆ, ರಾಮನ ದೇವಸ್ಥಾನ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ, ಅವ್ರ ತಂದೆಯವರು ನಡ್ಕೊಂಡಂಥ ರೀತಿ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಾವು ವಿಟ್ನೆಸ್, ನಾವು ಅದರಲ್ಲಿ ಭಾಗಿಯಾದಂಥವ್ರು. ನಾವೆಲ್ಲರೂ ಹೋರಾಟದಲ್ಲಿ, ಕಾರ್ಯಸೇವೆಯಲ್ಲಿ ಭಾಗಿಯಾದವರು. 30ನೇ ಅಕ್ಟೋಬರ್ ಮುಲಾಯಂ ಸಿಂಗ್ ಯಾದವ್ ಏನು ಹೇಳಿದರು? ರಾಮನ ದೇವಸ್ಥಾನಕ್ಕೆ ಹೋದಂತಹ ಕಾರ್ಯಸೇವಕರ ಬಗ್ಗೆ ಮಾಡಿದಂಥ ಮಾತೇನು? ಹಮ್ ಪರಿಂದಾವಿ ಪರಮಾರ್ನೆ ನೈ ದೇಂಗೆ ಅನ್ನುವಂಥ ಮಾತನ್ನು ಆಡಿದರು. ಇವತ್ತು ಅಯೋಧ್ಯೆಯಲ್ಲಿ ಸಾವಿರಾರು ರಾಮ ಭಕ್ತರ ಹೆಣವನ್ನು ಹಾಕುವಂಥ ಕೆಲಸವನ್ನು, ಕೊಲ್ಲುವಂಥ ಕೆಲಸವನ್ನು ಅವರು ಅವತ್ತು ತನ್ನ ಕೈಯಲ್ಲಿರುವಂಥ ಪೊಲೀಸರ ಮುಖಾಂತರ ಮಾಡಿದ್ದು ಇವತ್ತು ಹಿಂದೂ ಸಮಾಜ ಮರಿಲಿಕ್ಕೆ ಆಗೋದಿಲ್ಲ. ಸರಿಯೋ ನದಿಯ ಏನೋ ಬ್ರಿಡ್ಜ್ ಇದೆ, ಅದರಲ್ಲಿ ಅನೇಕ ಸಾಧು ಸಂತರ ಹತ್ಯೆಯನ್ನು ಮಾಡಿದ್ದು ಕೂಡ ಮರಿಲಿಕ್ಕೆ ಆಗೋದಿಲ್ಲ. ಮತ್ತು ಅಯೋಧ್ಯೆಯ ಪ್ರತಿ ಓಣಿಗಳಲ್ಲಿ ಕಾರ್ಯಸೇವಕರ ಹತ್ಯೆಯನ್ನು ಮಾಡಿದಂಥದ್ದು ಕೂಡ ಮರಿಲಿಕ್ಕೆ ಆಗೋದಿಲ್ಲ. ಅಖಿಲೇಶ್ ಯಾದವ್ ನೆನಪು ಮಾಡಬೇಕು, ಅವ್ರ ತಂದೆ ಹೇಗೆ ರಾಮ ಭಕ್ತರ ಜೋಡಿ ನಡ್ಕೊಂಡಿದ್ದಾರೆ. ಇವತ್ತು ರಾಜಕೀಯವಾಗಿ ದೇವಸ್ಥಾನವನ್ನು ಬಳಸ್ಕೊಳ್ತಾ ಇದ್ದಾರೆ. ಇದನ್ನು ಹಿಂದೂ ಸಮಾಜ, ಸನಾತನ ಧರ್ಮ ಸ್ವೀಕಾರ ಮಾಡೋದಿಲ್ಲ. ಅವರ ಇನ್ನೊಬ್ಬ ಕಾಕ ಏನು ಹೇಳಿದ್ದಾರೆ? गुंबद पर तो चढ़ गए लेकिन नीचे नहीं आए, उनको हमारी पुलिस ने मार गिराया ಅನ್ನುವಂಥ ಮಾತನ್ನ, ರಾಮ ಭಕ್ತರಿಗೆ ನಾವು ಕೊಂದಿದ್ದೇವೆ ಅನ್ನುವಂಥ ಮಾತನ್ನ ಸದನದಲ್ಲಿ ರಾಮ್ಪಾಲ್ ಯಾದವ್ ಹೇಳಿದಾರಲ್ಲ. ಇವ್ರು ಯಾರಿಗೂ ಕೂಡ ರಾಮ ದೇವಸ್ಥಾನದ ಬಗ್ಗೆ ಭಕ್ತಿ ಇಲ್ಲ, ರಾಮನ ಬಗ್ಗೆ ಭಕ್ತಿ ಇಲ್ಲ. ಇವತ್ತು ಎಲ್ಲಿಂದ ಬಂದಿದೆ ಅವ್ರಿಗೆ ಭಕ್ತಿ? ಅದಕ್ಕೆ ಕೇವಲ ರಾಜಕಾರಣ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವತ್ತೂ ಕೂಡ ನೋಡಿ, ರಾಮನ ಬಗ್ಗೆ ಎಲ್ಲರಿಗೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಶ್ರೇಷ್ಠವಾದಂಥ ಸ್ಥಾನ. ರಾಮ ಹುಟ್ಟಿದ ಮಗುವಿಗೆ ರಾಮ ಅಂತ ಹೆಸರಿಡ್ತೀವಿ, ಸಾಯುವಾಗೂ ರಾಮನ ಜೊತೆಲಿ ಒಯ್ತೀವಿ. ಯಾರೂ ಕೂಡ ರಾಮನ ಆಸ್ತೆಗೆ ಕಳು ಯಾರು ಮಾಡಿದ್ದಾರೆ, ಯಾರು ದೋಷಿ ಇದ್ದಾರೆ, ಅವರಿಗೆ 100% ಯೋಗಿ ಆದಿತ್ಯನಾಥ್ ಅವರು ಶಿಕ್ಷೆ ಕೊಡ್ತಾರೆ. ಬಟ್ ಆಸ್ತಿ ಏನಿದೆಯಲ್ಲ, ಆಸ್ತಿಗೆ ಧಕ್ಕೆ ತರುವಂಥ ಕೆಲಸ ಯಾರೂ ಕೂಡ ಮಾಡಬಾರ್ದು.